ಒಂದು ಗಂಡಿಗೆ ಪತ್ನಿ ಮಾಡುವಷ್ಟು ಸೇವೆನ ಯಾವ ದೈವವೂ ಮಾಡಲಾರ. ಪತಿ ಪತ್ನಿ ಇಬ್ಬರೂ ಸಮಾನರೇ. ನಿಮ್ಮ ಈ ವಿಶಾಲ ಮನೋಭಾವನೆ ನನ್ನನ್ನು ಸೂಜಿಗಲಿನ ಹಾಗೆ ಸೆಳೆಯೋದು. ಈ ಕಲ್ಲಾನೆ ನನ್ನನ್ನು ಸೆಳೆಯೋ ಸೂಜಿಗಲ್ಲು. ಶ್ರೀಹರಿ, ಇದೆಲ್ಲಿಂದ ಬಿತ್ತು? ಅದೇ ನನಗೂ ಅರ್ಥ ಆಗ್ತಾ ಇಲ್ಲ. ಓಹ್ ಗುರುರಾಜ, ಏನಿಷ್ಟು ಆತುರವಾಗಿ ಬರ್ತಾ ಇದೆಯಾ? ಏನಿದು ಪತ್ರ? ಯಾಕೋ ಆತಂಕದಲ್ಲಿದೆಯಾ? ಆತಂಕ ಅಲ್ಲ ದೊಡ್ಡಪ್ಪ, ಜವಾಬ್ದಾರಿ. ತಂದೆ ಬೆಲೆ ನನಗಾಗಾಗ ನೆನಪಾಗ್ತಾನೆ ಇರುತ್ತೆ. ಆಗಾಗ ಸಲಹೆ ಕೊಡೋ ಅಪ್ಪ ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತಲ್ವಾ. ತಿಮ್ಮಣ್ಣ ಎಲ್ಲರನ್ನೂ ಕಾಡ್ತಿದ್ದಾನೆ. ನಿನಗೆ ಈಗ ತಿಮ್ಮಣ್ಣ ನೆನಪಾದ? ಈ ಕ್ಷಣದಲ್ಲಿ ಅಪ್ಪ ಇರಬೇಕಾಗಿತ್ತು. ಈ ಕೆಲಸನೆಲ್ಲ ಅವರೇ ಮಾಡಬೇಕಾಗಿತ್ತು. ಯಾವ ಕೆಲಸ? ಹೇಳ್ತೀನಿ, ಮೊದಲು ಅಮ್ಮ ಮತ್ತೆ ಎಲ್ಲರನ್ನೂ ಕರೀರಿ. ತಂದೆ, ಊರಲ್ಲಿರೋ ಕೆಲಸ ಕಳ್ಕೊಂಡು ಸಂಕಷ್ಟದಲ್ಲಿದ್ದೆ. ನಿನ್ನ ದಯೆಯಿಂದ ಮತ್ತೆ ಅದು ನಂಗೆ ಸಿಕ್ತು. ಈಗ ಅಣ್ಣ ತಮ್ಮ ಅನನ್ಯವಾಗಿದ್ವಿ. ಮತ್ತೊಂದು ಪರೀಕ್ಷೆ ಕೊಡ್ತಾ ಇದೆಯಾ. ಈ ಸಂದರ್ಭದಲ್ಲಿ ಅಮ್ಮ ಮತ್ತೊಂದು ಜವಾಬ್ದಾರಿ ಕೊಟ್ಟಿದ್ದಾರೆ. ನಿನ್ನ ಮೇಲೆ ಭಾರ ಹಾಕಿ ನನಗೆ ತಿಳಿದ ಹಾಗೆ ನಿರ್ವಹಿಸಿದ್ದೀನಿ. ಇದರ ತಪ್ಪು ಒಪ್ಪುಗಳನ್ನ ನೀನೇ ನೋಡ್ಕೋತಂದೆ. ನಮ್ಮ ಅಣ್ಣ ತಮ್ಮ ಬಾಂಧವ್ಯ ಎಲ್ಲ ಕಾಲಕ್ಕೂ ಚೆನ್ನಾಗಿರುವ ಹಾಗೆ ನೋಡ್ಕೋತಂದೆ. ಇಷ್ಟು ದಿನ ಒಂದು ಬಂಡೆ ಎರಡು ಚಕ್ರದ ಹಾಗಿದ್ದು ನನ್ನ ಎಲ್ಲ ಕಷ್ಟಗಳಿಗೂ ಹೆಗಲು ಕೊಟ್ಟು ನನ್ನ ಸಂಸಾರದ ರಥನ ಎಳೆದವ್ರು ನೀವು. ಈಗ ರಾಮ ಕೃಷ್ಣ ಅಂತ ಒಬ್ರಿಗೊಬ್ರು ಆಸರೆ ಆಗಬೇಕಾದಂಥ ಇಳಿ ವಯಸ್ಸಲ್ಲಿ ಆ ದೇವರು ನಮ್ಮನ್ನ ದೂರ ಮಾಡ್ತಾ ಇದ್ದಾನೆ. ನಾನು ಅದೇನು ಪಾಪ ಮಾಡಿದ್ನೋ ಗೊತ್ತಿಲ್ಲ. ವಯಸ್ಸಲ್ಲಿ ಚಿಕ್ಕವಳಾದರೂ ಈ ತಬ್ಬಲಿಗೆ ತಾಯಿಯಾಗಿರೋಳು ನೀನು. ನನ್ನ ಹುಚ್ಚಾಟನೆಲ್ಲ ಸಹಿಸ್ಕೊಂಡು ಇಷ್ಟು ವರ್ಷ ನನ್ನನ್ನು ಸಲಹಿದ್ದೀಯಾ, ಪ್ರೀತಿಸಿದ್ದೀಯಾ. ನೀನು ಯಾಕೆ ಪಾಪಿ ಆಗ್ತೀಯಾ? ಪುಣ್ಯವಂತೆ ನೀನು. ನನ್ನ ಸ್ವಂತ ಮಗನೇ ಇದ್ದಿದ್ರು ನಿನ್ನಂಥ ಸೊಸೆ ನನಗೆ ಸಿಗ್ತಿರ್ಲಿಲ್ಲ. ನನ್ನ ಕೊನೆ ಉಸಿರಿರೋವರೆಗೂ ನಿಮ್ಮ ಸೇವೆ ಮಾಡ್ಕೊಂಡು ಇರಬೇಕು ಅಂತ ಅಂದ್ಕೊಂಡೆ. ಆದರೆ ನಾನೇ ಅವನು ಇವನು ಅಂತ ಧರ್ಮ ಸಂಕಟದಲ್ಲಿದ್ದೀನಿ. ನಿಮಗೆ ಇರಿ ಅಂತ ಹೇಳೋ ಸ್ಥಿತಿಲೂ ನಾನಿಲ್ಲ. ಗೋಪಿ, ದೇವರು ಏನೋ ಒಂದು ದಾರಿ ತೋರಿಸಿದ್ದಾನಲ್ಲ, ಚಿಂತೆ ಯಾಕೆ ಮಾಡ್ತೀಯಾ? ಬಿಡೋ. ಮಠದಲ್ಲಿ ನಮ್ಮವರೇ ಆದ ಸತ್ಯವತಿ ಇದ್ದಾರೆ, ಶ್ಯಾಮ್ ಭಟ್ರಿದ್ದಾರೆ.